ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಗರ್ಭಗುಡಿ IVF ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್. IVF ಚಿಕಿತ್ಸೆ ಮೇಲೆ ಬರೋಬ್ಬರಿ 1 ಲಕ್ಷ ರೂಗಳ ಭಾರಿ ರಿಯಾಯಿತಿ. ಆಫರ್ ಪಡೆಯಲು 9071240005ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ. ಈ ಆಫರ್ ಡಿಸೆಂಬರ್ 31, 2024 ಮಾತ್ರ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತದ ವಿಮಾನಯಾನ ಸಂಸ್ಥೆ ಏರ್ ಇಂಡಿಯಾ ಮತ್ತೊಂದು ಐತಿಹಾಸಿಕ ಹೆಜ್ಜೆ ಇಟ್ಟಿದೆ. ಹೊಸದಾಗಿ 100 ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡೋಕೆ ಏರ್ ಇಂಡಿಯಾ ನಿರ್ಧಾರ ಮಾಡಿದೆ. ಹೀಗಂತ ಟಾಟಾ ಸನ್ಸ್ ಮತ್ತು ಏರ್ ಇಂಡಿಯಾ ಚೇರ್ಮನ್ ನಟರಾಜನ್ ಚಂದ್ರಶೇಖರನ್ ಅನೌನ್ಸ್ ಮಾಡಿದ್ದಾರೆ. ಯುರೋಪ್ನ ವಿಮಾನ ತಯಾರಿಕಾ ಕಂಪನಿ ಏರ್ ಬಸ್ ಜೊತೆಗೆ ಈ ಒಪ್ಪಂದ ಆಗುತ್ತೆ. 100 ವಿಮಾನಗಳ ಪೈಕಿ 10 ವೈಡ್ ಬಾಡಿ A350 ವಿಮಾನಗಳು ಮತ್ತು 90 ನ್ಯಾರೋ ಬಾಡಿ A320 ವಿಮಾನಗಳು ಹಾಗೂ 321 ನಿಯೋ ಫ್ಯಾಮಿಲಿ ಏರ್ಕ್ರಾಫ್ಟ್ಗಳು ಇರ್ತವೆ. ಅಲ್ಲದೆ A350 ವಿಮಾನಗಳ ಮೇಂಟೆನೆನ್ಸ್ಗೆ ಏರ್ ಬಸ್ನ ಫ್ಲೈಟ್ ಆರ್ ಸರ್ವಿಸಸ್ ಕಾಂಪೊನೆಂಟ್ ಖರೀದಿಗೂ ಕೂಡ ಆರ್ಡರ್ ಆಗಿದೆ. ಇದರ ಬಗ್ಗೆ ಟಾಟಾ ಅಧಿಕೃತ ಪ್ರಕಟಣೆ ಹೊರಡಿಸಿದೆ. ಭಾರತದ ಪ್ಯಾಸೆಂಜರ್ಗಳು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಈ 100 ಹೊಸ ಏರ್ ಬಸ್ ಆರ್ಡರ್ನಿಂದ ಏರ್ ಇಂಡಿಯಾ ಪ್ರಗತಿಗೆ ಹೊಸ ಬೂಸ್ಟ್ ಸಿಗುತ್ತೆ. ಏರ್ ಇಂಡಿಯಾವನ್ನ ವರ್ಲ್ಡ್ ಕ್ಲಾಸ್ ಏರ್ಲೈನ್ ಮಾಡೋ ನಮ್ಮ ಮಿಷನ್ಗೆ ಇದು ಪೂರಕ ಅಂತ ನಟರಾಜನ್ ಚಂದ್ರಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಳೆದ ವರ್ಷ ಅಂದ್ರೆ 2023ರಲ್ಲಿ ಏರ್ ಬಸ್ ಮತ್ತು ಅಮೆರಿಕದ ಬೋಯಿಂಗ್ ಕಂಪನಿಯೊಂದಿಗೆ ಏರ್ ಇಂಡಿಯಾ ದೊಡ್ಡ ಒಪ್ಪಂದ ಮಾಡಿಕೊಟ್ಟಿತ್ತು. 2 ಕಂಪನಿಗಳಿಂದ ಸುಮಾರು 470 ಏರ್ಕ್ರಾಫ್ಟ್ಗಳಿಗೆ ಆರ್ಡರ್ ಕೊಟ್ಟಿತ್ತು. ಈ ಪೈಕಿ ಏರ್ ಬಸ್ 250, ಬೋಯಿಂಗ್ 220 ವಿಮಾನ ಕೊಡಬೇಕಾಗಿತ್ತು. 6 ಏರ್ ಬಸ್ ವಿಮಾನಗಳು ಈಗ ಏರ್ ಬಸ್ನಿಂದ ಡೆಲಿವರಿ ಕೂಡ ಆಗಿವೆ. ಸೊ ಅದರ ನಡುವೆನೆ ಮತ್ತೆ ಹೊಸದಾಗಿ 100 ಏರ್ಕ್ರಾಫ್ಟ್ಗೆ ಆರ್ಡರ್ ಕೊಡಲಾಗಿದೆ. ಅಂದಹಾಗೆ ಭಾರತ ಜಗತ್ತಿನ 3ನೇ ಅತಿದೊಡ್ಡ ಏವಿಯೇಷನ್ ಮಾರ್ಕೆಟ್ ಇರೋ ರಾಷ್ಟ್ರ. ಬೂಮಿಂಗ್ ಇಂಡಸ್ಟ್ರಿ ಭಾರತದಲ್ಲಿದೆ. ಮೊದಲೆರಡು ಸ್ಥಾನದಲ್ಲಿ ಚೀನಾ ಮತ್ತು ಅಮೆರಿಕ ಇವೆ. ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ 15% ರೇಟ್ನಲ್ಲಿ ಇನ್ಕ್ರೀಸ್ ಆಗ್ತಿದೆ ಮಾರ್ಕೆಟ್. 2024ರಲ್ಲಿ 37.6 ಕೋಟಿ ಜನ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಂದ್ರೆ ಅಷ್ಟು ಪ್ರಯಾಣಗಳನ್ನ ಕಂಪ್ಲೀಟ್ ಮಾಡಿದ್ದಾರೆ. ಅಷ್ಟು ಜನ ಹೋಗಿದ್ದಾರೆ ಅಂತೆಲ್ಲ ರಿಪೀಟ್ ಕಸ್ಟಮರ್ಸ್ ಕೂಡ ಇರ್ತಾರೆ. ಸೊ ಇಂಡಿಗೋ ಬಳಿಕ ಈಗ 2ನೇ ಅತಿದೊಡ್ಡ ವಿಮಾನಯಾನ ಸಂಸ್ಥೆ ಅಂತ ಕರೆಸ್ಕೊಂಡಿರೋ ಏರ್ ಇಂಡಿಯಾ ಅತಿದೊಡ್ಡ ಒಪ್ಪಂದ ಮಾಡಿಕೊಳ್ತಿರೋದು ಮುಂದೆ ಭಾರತದ ಏವಿಯೇಷನ್ ಇಂಡಸ್ಟ್ರಿ ಯಾವ ರೀತಿ ಗ್ರೋ ಆಗುತ್ತೆ ಅನ್ನೋದರ ಒಂದು ಹಿಂಟ್ ನೀಡ್ತಾ ಇದೆ. ಸದ್ಯ ನವೆಂಬರ್ 2024ರ ಲೆಕ್ಕಾಚಾರದ ಪ್ರಕಾರ ಏರ್ ಇಂಡಿಯಾ ಒಟ್ಟು 208 ಏರ್ಕ್ರಾಫ್ಟ್ಸ್ ಅನ್ನ ಹೊಂದಿದೆ. ಪಶ್ಚಿಮ ಬಂಗಾಳದಿಂದ ಆಘಾತಕಾರಿ ಮಾಹಿತಿಯೊಂದು ಹೊರಬಿದ್ದಿದೆ. ಗ್ಯಾಂಗ್ ಒಂದು ಸ್ಫೋಟಕ ತಯಾರಿಸುತ್ತಿದ್ದಾಗ ತಯಾರಿ ಹಂತದಲ್ಲೇ ಸ್ಫೋಟ ಆಗಿದೆ. ಪರಿಣಾಮ 3 ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಬಂಗಾಳದ ಮುರ್ಷಿದಾಬಾದ್ನ ಮನೆಯೊಂದರಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ರು ಇವರು. ಸ್ಫೋಟಕ ತಯಾರಿಸೋದು ಹೇಗೆ ಅಂತ ಹೇಳಿ ಆ ಟೈಮ್ನಲ್ಲಿ ಅವ್ರಿಗೆ ಇನ್ಯಾರಿಗೂ ಡ್ಯಾಮೇಜ್ ಮಾಡೋಣ ಅಂತ ಹೇಳಿ ಏನು ಪಿತೂರಿ ನಡೆಸ್ತಾ ಇದ್ರು. ಅವರ ಬುಡದಲ್ಲೇ ಅದು ಸ್ಫೋಟಿಸಿ ಅವರನ್ನೇ ಬಲಿ ಪಡೆದಿದೆ. ಮೃತರನ್ನ 30 ವರ್ಷದ ಮಾಮನು ಮಲ್ಲ, 32 ವರ್ಷದ ಸಕಿರುಲ್ ಸರ್ಕಾರ್, 28 ವರ್ಷದ ಮುಸ್ತಕಿನ್ ಶೇಖ್ ಅಂತ ಗುರುತಿಸಲಾಗಿದೆ. ಸ್ಫೋಟಕ್ಕೆ ಮನೆ ಕೂಡ ಡೆಮಾಲಿಷನ್ ಹೋಗಿದೆ, ಉದುರು ಹೋಗಿಬಿಟ್ಟಿದೆ. ಇದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಕೊಟ್ಟರು ಆತಂಕದಿಂದ. ಆದರೆ ಮೃತಪಟ್ಟವರ ಕುಟುಂಬಸ್ಥರು ಮಾತ್ರ ಈ 3 ಸ್ಫೋಟಕ ತಯಾರಿಸ್ತಾ ಇರಲಿಲ್ಲ, ಯಾರೋ ಬಂದು ಮನೆ ಮೇಲೆ ಸ್ಫೋಟಕ ಹಾಕಿ ಹೋಗಿ ಅದು ಸ್ಫೋಟ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಸ್ಥಳೀಯರು ಈ ಮನೆಯನ್ನ ಸ್ಫೋಟಕ ತಯಾರಿಸೋಕೆ ಬಳಸಲಾಗ್ತಾ ಇತ್ತು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಘಟನೆಯಿಂದ ಇಡೀ ಏರಿಯಾದ ಜನ ಗಾಬರಿಗೊಂಡಿದ್ದು ಪರಿಸ್ಥಿತಿ ಕಂಟ್ರೋಲ್ ಮಾಡೋಕೆ ಬಹಳ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಘಟನೆ ಸಂಬಂಧ ಪೊಲೀಸರು ತನಿಖೆಯನ್ನ ಕೂಡ ಶುರು ಮಾಡಿದ್ದಾರೆ. ಈ 3 ಈ ಕಚ್ಚಾ ಸ್ಫೋಟಕವನ್ನ ಯಾಕೆ ತಯಾರಿಸ್ತಾ ಇದ್ರು, ಸ್ಫೋಟಕ್ಕೆ ಏನು ಕಾರಣ, ಇದಕ್ಕೆ ಬಾಹ್ಯ ಶಕ್ತಿಗಳ ಪಿತೂರಿ ಇದೆಯಾ, ಇವರೊಂದಿಗೆ ಯಾರ್ಯಾರು ಲಿಂಕ್ ಹೊಂದಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಸ್ಥಳೀಯರಿಗೂ ಸ್ವಲ್ಪ ಜಾಗೃತೆಯಿಂದ ಇರಿ, ಯಾವುದೇ ಅನುಮಾನಾಸ್ಪದ ಆಕ್ಟಿವಿಟೀಸ್ ಕಂಡು ಬಂದರೆ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಪೊಲೀಸರು. ಅಂದಹಾಗೆ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲಿನ ದಾಳಿಯಿಂದ ಪಶ್ಚಿಮ ಬಂಗಾಳದಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಹಲವು ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಈ ಹೊತ್ತಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಘಟನೆಯಾಗಿರುವುದು ಬಹಳ ಆತಂಕ ಕಾರಣ ಆಗಿದೆ. ಗಮನಿಸಬೇಕಾದ ಅಂಶ ಅಂದರೆ ಮುರ್ಷಿದಾಬಾದ್ ಕೂಡ ಬಾಂಗ್ಲಾ ಗಡಿಗೆ ಅಂಟಿಕೊಂಡಿರೋ ಜಿಲ್ಲೆ. ಜೊತೆಗೆ ಪಶ್ಚಿಮ ಬಂಗಾಳದಲ್ಲಿ ಹೊಸತಲ್ಲ ಇದು. ಆಗಾಗ ಪಶ್ಚಿಮ ಬಂಗಾಳದಲ್ಲಿ ಕಚ್ಚಾ ಸ್ಫೋಟಕ ತಯಾರಿಸಬೇಕಾದ್ರೆ ಸ್ಫೋಟಗೊಳ್ಳೋದು, ದಾಳಿಗಳಾಗೋದು ಆಗ್ತಾನೆ ಇದೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಈ ಪ್ರಕರಣದ ಮಹತ್ವ ಈಗ ಜಾಸ್ತಿ ಆಗ್ತಾ ಇದೆ. ಏನೋ ಬಿರುಕು ಮೂಡಿರೋ ಭಾರತ ಬಾಂಗ್ಲಾ ಸಂಬಂಧಕ್ಕೆ ಮುಲಾಮ್ ಹಾಕೋಕೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಬಾಂಗ್ಲಾಗೆ ಹೋಗಿದ್ದಾರೆ. ಬಾಂಗ್ಲಾ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ಅವರನ್ನ ಏರ್ಪೋರ್ಟ್ನಲ್ಲಿ ರಿಸೀವ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ಕಳೆದ ಆಗಸ್ಟ್ 8ನೇ ತಾರೀಕು ಮಧ್ಯಂತರ ಸರ್ಕಾರ ರಚನೆಯಾದ ನಂತರ ಇದೇ ಮೊದಲ ಬಾರಿಗೆ ಭಾರತ ಸರ್ಕಾರದ ಹಿರಿಯ ಅಧಿಕಾರಿಯೊಬ್ಬರು ಬಾಂಗ್ಲಾಗೆ ಭೇಟಿ ಕೊಟ್ಟಂತಾಗಿದೆ. ಭೇಟಿ ವೇಳೆ ವಿಕ್ರಮ್ ಮಿಶ್ರಿ ಬಾಂಗ್ಲಾದ ವಿದೇಶಾಂಗ ವ್ಯವಹಾರಗಳನ್ನು ಹ್ಯಾಂಡಲ್ ಮಾಡುತ್ತಿರೋ ಮೊಹಮ್ಮದ್ ತೌಹೀದ್ ಹುಸೇನ್ ಜೊತೆಗೆ
ಮಾತುಕತೆ ನಡೆಸಿದ್ದಾರೆ. ಇವತ್ತಿನ ಡಿಸ್ಕಷನ್ ಎರಡೂ ದೇಶಗಳ ಸಂಬಂಧವನ್ನು ಆಳವಾಗಿ ಚೆಕ್ ಮಾಡಿ ಪರಿಶೀಲಿಸಿ ನಮ್ಮ ಅಭಿಪ್ರಾಯಗಳನ್ನು ಮುಂದೇಳೋಕೆ ಅವಕಾಶ ಮಾಡಿಕೊಡ್ತು. ಪ್ರಾಮಾಣಿಕ ಹಾಗೂ ನೇರವಾದ ಮಾತುಕತೆ ನಡೆಯಿತು. ಇತ್ತೀಚೆಗೆ ಬಾಂಗ್ಲಾದಲ್ಲಿ ಆದ ಬೆಳವಣಿಗೆಗಳ ಬಗ್ಗೆ ಡಿಸ್ಕಸ್ ಮಾಡಿ ಅಲ್ಲಿನ ಮೈನಾರಿಟಿಗಳ ಸೇಫ್ಟಿ ಬಗ್ಗೆ ಕಳವಳವನ್ನು ಅವರು ಮುಂದಿಟ್ಟಿದ್ದೀವಿ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಸ್ತಿಗಳ ಮೇಲೆ ನಡೆದ ದಾಳಿ ಬಗ್ಗೆ ಕೂಡ ಚರ್ಚೆ ನಡೆದಿದೆ ಅಂತ ಹೇಳಿದ್ದಾರೆ. ವಿಕ್ರಮ್ ಮಿಶ್ರಿ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ರನ್ನ ಕೂಡ ಮೀಟ್ ಮಾಡ್ತಾರೆ. ಇದೆಲ್ಲದರ ನಡುವೆ ಭಾರತದಲ್ಲಿ ಕೂತಿರೋ ಬಾಂಗ್ಲಾ ನಾಯಕಿ ಶೇಖ್ ಹಸೀನಾ ಮತ್ತೆ ಯೂನುಸ್ ಮೇಲೆ ಕಿಡಿಕಾರಿದ್ದಾರೆ. ಬಾಂಗ್ಲಾದೇಶ ಅಪಾಯದಲ್ಲಿದೆ, ಬಾಂಗ್ಲಾ ಉಗ್ರ ರಾಷ್ಟ್ರವಾಗಿ ಬದಲಾಯಿಸ್ತಿದ್ದಾರೆ ಇವರೆಲ್ಲ ಸೇರಿಕೊಂಡು. ಯೂನುಸ್ಗೆ ಬೆಂಬಲ ಕೊಡೋ ಗೂಂಡಾಗಳು ಅಲ್ಲಿನ ಮೈನಾರಿಟಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ, ಹಿಂಸಾಚಾರ ಮುಂದುವರೆದಿದೆ, ಇದನ್ನು ಖಂಡಿಸ್ತೀನಿ, ಬಾಂಗ್ಲಾಗೆ ಶಾಂತಿ ಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಬಾಂಗ್ಲಾ ನಾಯಕರೊಬ್ಬರ ವಿರುದ್ಧ ಬೆಂಕಿ ಕಾರಿದ್ದಾರೆ. ಇತ್ತೀಚೆಗೆ ಅಲ್ಲಿನ BNP ಪಾರ್ಟಿ ಲೀಡರ್, ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿಯ ನಾಯಕನೊಬ್ಬ ಭಾರತ ಒಡೆಯುವ ಮಾತನಾಡಿದ್ದ. ಭಾರತದ ಬಂಗಾಳ, ಬಿಹಾರ ಮತ್ತು ಒಡಿಶಾ ಮೇಲೆ ನಮಗೆ ಕಾನೂನುಬದ್ಧ ಹಕ್ಕಿದೆ ಅಂತ ನಾಲ್ಗೆ ಹರಿಬಿಟ್ಟಿದ್ದ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಮಮತಾ ಬ್ಯಾನರ್ಜಿ, ಭಾರತ ಏನು ಬಾಯಲ್ಲಿ ಲಾಲಿಪಾಪ್ ಬಿಟ್ಕೊಂಡಿದ್ದೀಯಾ, ಏನು ಮಾತಾಡ್ತಿದ್ದೇನೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಬಾಂಗ್ಲಾದಿಂದ ಬರೋ ಪ್ರಚೋದನಕಾರಿ ಹೇಳಿಕೆಗಳಿಗೆ ರಿಯಾಕ್ಟ್ ಮಾಡಬೇಡಿ, ಕಾಮ್ ಆಗಿರಿ ಅಂತ ಜನರಲ್ಲಿ ಕೇಳ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಫಾರಿನ್ ಸೆಕ್ರೆಟರಿ ಬಾಂಗ್ಲಾದಲ್ಲಿದ್ದಾರೆ, ನಾವು ಹೆಚ್ಚು ಮಾತನಾಡೋದು ಬೇಡ, ನಮಗೊಂದು ಸಂಸ್ಕೃತಿ ಇದೆ, ನಾವು ಜವಾಬ್ದಾರಿಯುತ ಭಾರತೀಯರು, ಅದೇ ರೀತಿ ಇರೋಣ ಅಂತ ಮಮತಾ ಬಹಳ ರೆಸ್ಪಾನ್ಸಿಬಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಸಲ ಮಹತ್ವದ ಬೆಳವಣಿಗೆಯಲ್ಲಿ RBIನ ಹೊಸ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ಅವರನ್ನು ನೇಮಕ ಮಾಡಿ ಕೇಂದ್ರ ಸರ್ಕಾರ ಆದೇಶಿಸಿದೆ. ಇವರು ಮುಂದಿನ ಡಿಸೆಂಬರ್ 12ರಿಂದ ಮುಂದಿನ 3 ವರ್ಷಗಳ ಕಾಲ RBIನ 26ನೇ ಗವರ್ನರ್ ಆಗಿ ಕೆಲಸ ಮಾಡ್ತಾರೆ. ಮಲ್ಹೋತ್ರಾ 1990ರ ಬ್ಯಾಚ್ನ ರಾಜಸ್ಥಾನ ಕೇಡರ್ನ IAS ಆಫೀಸರ್, ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಹಾಗೂ ರೆವೆನ್ಯೂ ಸೆಕ್ರೆಟರಿ ಆಗಿ ಇವರು ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. 2018ರಲ್ಲಿ RBI ಗವರ್ನರ್ ಆಗಿದ್ದ ಶಕ್ತಿಕಾಂತ ದಾಸ್ ಅವರ ಅಧಿಕಾರಾವಧಿ 2021ರ ಡಿಸೆಂಬರ್ನಲ್ಲಿ ಎಂಡ್ ಆಗಿತ್ತು. ಮತ್ತೆ 3 ವರ್ಷ ಅವಧಿ ವಿಸ್ತರಣೆ ಮಾಡಲಾಗಿತ್ತು. ಈಗ ದಾಸ್ ಅವರ ಅಧಿಕಾರಾವಧಿ ಮಂಗಳವಾರ ಕೊನೆಯಾಗ್ತಾ ಇದೆ. ಇನ್ನು 3 ವರ್ಷ ಅವ್ರನ್ನೇ ಮುಂದುವರಿಸ್ತಾರೇನೋ ಅನ್ನೋ ಲೆಕ್ಕಾಚಾರಗಳಿದ್ವು. ಆದರೆ ಈಗ ಅವ್ರ ಜಾಗಕ್ಕೆ ಸಂಜಯ್ ಮಲ್ಹೋತ್ರರನ್ನ ಕೇಂದ್ರ ಸರ್ಕಾರ ನೇಮಿಸಿದೆ. GDP ಬೆಳವಣಿಗೆಯಲ್ಲಿ ಕೊಂಚ ಹಿನ್ನಡೆ ಕಂಡಿರೋ ಈ ಸಂದರ್ಭದಲ್ಲಿ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತಾ ಇರೋ ಟೈಮ್ನಲ್ಲಿ ಸಾಕಷ್ಟು ಸವಾಲುಗಳ ನಡುವೆ ಹೊಸ ಗವರ್ನರ್ RBIಗೆ ಬರ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಮಹತ್ವದ ಹೇಳಿಕೆ ಕೊಟ್ಟಿದೆ. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಇರಬಾರದು ಅಂತ ಅಭಿಪ್ರಾಯಪಟ್ಟಿದೆ. 2010ರಿಂದ ಪಶ್ಚಿಮ ಬಂಗಾಳದಲ್ಲಿ ಕೆಲ ಸಮುದಾಯಗಳಿಗೆ ಮೀಸಲಾತಿ ಕೊಡಲಾಗಿತ್ತು. ಅದರಲ್ಲಿ 77 ಸಮುದಾಯಗಳು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ರು. ಹೀಗಾಗಿ ಇದನ್ನು ಕೊಡೋಕೆ ಬರೋದಿಲ್ಲ ಸಂವಿಧಾನದಲ್ಲಿ ಅಂತ ಹೈಕೋರ್ಟ್ ಈ ಮುಂಚೆ ಹೇಳಿತ್ತು. ಈ ಸಮುದಾಯಗಳನ್ನು OBCಗಳು ಅಂತ ಘೋಷಿಸೋಕೆ ಧರ್ಮ ಅನ್ನೋದು ಏಕೈಕ ಮಾನದಂಡ ಆಗಿರೋ ರೀತಿ ಕಾಣಿಸ್ತಾ ಇದೆ. ಎಲ್ಲರನ್ನು ಹಿಂದುಳಿದ ಸಮುದಾಯ ಅಂತ ಗುರುತಿಸೋದು ಇಡೀ ಮುಸ್ಲಿಂ ಸಮುದಾಯಕ್ಕೆ ಮಾಡಿದ ಅಪಮಾನ ಅಂತ ಹೈಕೋರ್ಟ್ ಪಶ್ಚಿಮ ಬಂಗಾಳ ಸರ್ಕಾರವನ್ನ ತೀವ್ರ ತರಾಟೆಗೆ ತಗೊಂಡಿತ್ತು. ಆ ಆದೇಶವನ್ನು ರದ್ದು ಮಾಡಿತ್ತು. ಅದನ್ನು ವಿರೋಧಿಸಿ ಪಶ್ಚಿಮ ಬಂಗಾಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಜಸ್ಟಿಸ್ BR ಗವಾಯ್ ಮತ್ತು K ವಿಶ್ವನಾಥನ್ ಅವರ ಪೀಠ ವಿಚಾರಣೆ ನಡೆಸಿ ಈ ರೀತಿ ಅಭಿಪ್ರಾಯಪಟ್ಟಿದೆ. ಅಲ್ಲದೆ ಪ್ರಕರಣದ ವಿಚಾರಣೆಯನ್ನ ಜನವರಿ 7ಕ್ಕೆ ಮುಂದೂಡಿಕೆ ಮಾಡಿದೆ. ದೇಶದಲ್ಲಿ ಮೀಸಲಾತಿ ಕುರಿತು, ಅದರಲ್ಲೂ ಕೂಡ ಧಾರ್ಮಿಕ ಮೀಸಲಾತಿ ಕುರಿತು ಚರ್ಚೆ ನಡೀತಿರೋ ಹೊತ್ತಲ್ಲೇ ಕೋರ್ಟ್ ಈ ರೀತಿ ಅಭಿಪ್ರಾಯಪಟ್ಟಿರುವುದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಅಧಿನಾಯಕಿ ಪಕ್ಷದ ಮಾಜಿ ಅಧ್ಯಕ್ಷ ಸೋನಿಯಾ ಗಾಂಧಿ ವಿರುದ್ಧ ಬಿಜೆಪಿ ದೊಡ್ಡ ಆರೋಪ ಮಾಡಿದೆ. ವಿದೇಶಿ ಉದ್ಯಮಿ ಜಾರ್ಜ್ ಸೋರೋಸ್ ಫಂಡ್ ಮಾಡ್ತಿರೋ ಸಂಸ್ಥೆಯೊಂದಿಗೆ ಸೋನಿಯಾ ಗಾಂಧಿಗೆ ಸಂಬಂಧ ಇದೆ ಅಂತ ಹೇಳಿದೆ. ಈ ಫೌಂಡೇಶನ್ ಕಾಶ್ಮೀರ ಒಂದು ಸಪರೇಟ್ ಹಾಗೂ ಇಂಡಿಪೆಂಡೆಂಟ್ ರಾಷ್ಟ್ರ ಅಂತ ಹೇಳೋ ಐಡಿಯಾವನ್ನ ಸಪೋರ್ಟ್ ಮಾಡುತ್ತೆ. ಸೋನಿಯಾ ಗಾಂಧಿ ಅವರು ಅಂತವರೊಂದಿಗೆ ಸಂಬಂಧವನ್ನ ಹೊಂದಿದ್ದಾರೆ. ಸೋನಿಯಾ ಅವರ FDLAP ಅಂದ್ರೆ ಫೋರಮ್ ಆಫ್ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್, ಇದಕ್ಕೆ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ಫೌಂಡೇಶನ್ ಜೊತೆಗೆ ಜಾರ್ಜ್ ಸೋರೋಸ್ ಫೌಂಡೇಶನ್ ಸಂಬಂಧ ಹೊಂದಿದೆ. ಇದು ಕೂಡ ಕಾಶ್ಮೀರ ಸ್ವತಂತ್ರ ರಾಷ್ಟ್ರ ಅನ್ನೋ ಅಭಿಪ್ರಾಯವನ್ನ ಹೊಂದಿದೆ. ಇಂಥ ವಿದೇಶಿ ಸಂಸ್ಥೆಗಳೆಲ್ಲ ಸೇರಿ ಭಾರತದ ಆಂತರಿಕ ವ್ಯವಹಾರಗಳಲ್ಲಿ ಪ್ರಭಾವ ಬೀರ್ತಾ ಇದ್ದಾವೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಆದರೆ ಬಿಜೆಪಿಯ ಈ ಆರೋಪಗಳನ್ನು ವಿಪಕ್ಷ ನಾಯಕರು ರಿಜೆಕ್ಟ್ ಮಾಡಿದ್ದಾರೆ. ಇವೆಲ್ಲ ಡಾರ್ಕ್ ಫ್ಯಾಂಟಸೀಸ್, ಅಂದರೆ ನಿಮ್ಮ ಕಪ್ಪು ಕರಾಳ ಕಲ್ಪನೆಗಳು, ಇವುಗಳು ಡಾರ್ಕ್ ವೆಬ್ಗೆ ಸೀಮಿತವಾಗಿರಬೇಕಷ್ಟೇ ಅಂತ ಚಿದಂಬರಂ ಪುತ್ರ, ಕೇಂದ್ರದ ಮಾಜಿ ಹಣಕಾಸು ಮತ್ತು ಗೃಹ ಮಂತ್ರಿಯಾಗಿರೋ ಚಿದಂಬರಂ ಪುತ್ರ ಕಾರ್ತಿ ಚಿದಂಬರಂ ತಿರುಗೇಟು ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರ ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಪುತ್ರಿ ಇಲ್ತಿಜಾ ಮುಫ್ತಿ ಹಿಂದುತ್ವದ ವಿರುದ್ಧ ಮಾತನಾಡಿರೋದು ಭಾರೀ ವಿವಾದಕ್ಕೆ ಕಾರಣ ಆಗ್ತಿದೆ. ಈಕೆ ಹಿಂದುತ್ವ ಅನ್ನೋದೊಂದು ರೋಗ, ಇದು ಲಕ್ಷಾಂತರ ಭಾರತೀಯರನ್ನ ಕಾಡ್ತಿರೋ ಹಾಗೂ ದೇವರ ಹೆಸರನ್ನ ಕೆಡಿಸೋ ಒಂದು ಕಾಯಿಲೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮುಸ್ಲಿಂ ಹುಡುಗರು ಶ್ರೀರಾಮರ ಹೆಸರನ್ನ ಹೇಳೋಕೆ ನಿರಾಕರಿಸಿದ್ದಕ್ಕೆ ಅವರಿಗೆ ಹೊಡೆದಿದ್ದಾರೆ. ಹೀಗಾಗಿ ಖುದ್ದು ರಾಮ ಅದನ್ನ ಅಸಹಾಯಕತೆಯಿಂದ ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸೋ ರೀತಿಯಾಗಿದೆ ಅಂತ ಮುಫ್ತಿ ಹೇಳಿದ್ದಾರೆ.
ಇನ್ನು ಮುಫ್ತಿಯ ಈ ಹೇಳಿಕೆಗೆ ಬಿಜೆಪಿ ಹಿರಿಯ ನಾಯಕ ಮುಖ್ತಾರ್ ಅಬ್ಬಾಸ್ ನಖ್ವಿ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದುತ್ವ ಅನ್ನೋದು ಭಾರತದ ಸಂಸ್ಕೃತಿ ಹಾಗೂ ಪರಂಪರೆಯ ಅವಿಭಾಜ್ಯ ಅಂಗ. ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ಬಗ್ಗೆ ಅರಿವಿಲ್ಲದವರಿಗೆ ಮತ್ತೊಮ್ಮೆ ಸನಾತನ ಸಂಸ್ಕೃತಿ ಬಗ್ಗೆ ಪಾಠ ಮಾಡಬೇಕಾಗಿದೆ. ಹಿಂದುತ್ವ ಸಮಾಜದ ಎಲ್ಲ ಜನರನ್ನ ಒಟ್ಟಿಗೆ ಕರ್ಕೊಂಡು ಹೋಗೋ ಸಂದೇಶ ಕೊಡುತ್ತೆ. ಆದರೆ ಕೆಲವರು ಹಿಂದೂ ಫೋಬಿಯಾ ಅಂದ್ರೆ ಹಿಂದೂ ವಿರೋಧಿ ಮನಸ್ಥಿತಿಯನ್ನ ಬೆಳೆಸ್ಕೊಂಡಿದ್ದಾರೆ. ಅಂತವರು ಹಿಂದುತ್ವದ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಲಿ ಅಂತ ಹೇಳಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದೆ. ಮೊದಲ ದಿನ ವಿಶ್ವಗುರು ಬಸವಣ್ಣನವರ ಅನುಭವ ಮಂಟಪದ ವರ್ಣಚಿತ್ರವನ್ನ ಎಲ್ಲ ಪಕ್ಷಗಳ ನಾಯಕರು ಸೇರಿ ಅನಾವರಣ ಮಾಡಿದ್ದಾರೆ. ಬಳಿಕ ಅಧಿವೇಶನ ಶುರುವಾಗಿದೆ. ಫಸ್ಟ್ ಡೇನೆ ಆಡಳಿತ ಮತ್ತು ವಿಪಕ್ಷಗಳ ಮಧ್ಯೆ ಭಾರಿ ವಾಗ್ಯುದ್ಧ ಆಗಿದೆ. ವಿಪಕ್ಷಗಳು ವಕ್ಫ್ ವಿಚಾರದಲ್ಲಿ ಚರ್ಚೆಗೆ ಪಟ್ಟು ಹಿಡದ ಕಾರಣ ಸದನದಲ್ಲಿ ಗದ್ದಲ ಉಂಟಾಗಿದೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಯಲ್ಲಿ ಗೆದ್ದ ಸಿಪಿ ಯೋಗೇಶ್ವರ್, ಯಾಸೀರ್ ಪಠಾಣ್ ಮತ್ತು ಅನ್ನಪೂರ್ಣ ತುಕಾರಾಂ ಶಾಸಕರಾಗಿ ಪ್ರಮಾಣ ವಚನ ಕೂಡ ಸ್ವೀಕರಿಸಿದರು. ಅತ್ತ ಈ ಅಧಿವೇಶನಕ್ಕೆ ಪಂಚಮಸಾಲಿ ಹೋರಾಟ ಪ್ರತಿಭಟನೆಯ ಬಿಸಿ ತಟ್ಟೋ ರೀತಿಯೂ ಕಾಣಿಸ್ತಾ ಇದೆ. ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಒತ್ತಾಯಿಸಿ ಡಿಸೆಂಬರ್ 10ಕ್ಕೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಬೆಳಗಾವಿ ಜಿಲ್ಲಾಡಳಿತ ಅನುಮತಿಯನ್ನ ಕೊಟ್ಟಿರಲಿಲ್ಲ. ಕೊನೆಗೂ ಶಾಂತಿಯುತ ಪ್ರತಿಭಟನೆಗೆ ಪರ್ಮಿಷನ್ ಕೊಡಲಾಗಿದೆ ಅಂತ ಮಾಹಿತಿಯನ್ನ ಬೆಳಗಾವಿ ಡಿಸಿ ಮಹಮ್ಮದ್ ರೋಷನ್ ಹೇಳಿದ್ದಾರೆ. ಏನೋ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿದ್ದ ಹಾಗೆ ಮಹಾರಾಷ್ಟ್ರದ ಕನ್ನಡ ವಿರೋಧಿ ಮನಸ್ಥಿತಿಗಳು ಮತ್ತೆ ಬುಸುಗುಡೋಕೆ ಶುರು ಮಾಡಿವೆ. ಬೆಳಗಾವಿ ಗಡಿ ವಿವಾದದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಹಾಗೆ ಗಡಿ ವಿವಾದ ಇತ್ಯರ್ಥ ಆಗೋವರೆಗೂ ಬೆಳಗಾವಿಯನ್ನ ಯೂನಿಯನ್ ಟೆರಿಟರಿಯಾಗಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಬೇಕು ಅಂತ ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಆದಿತ್ಯ ಠಾಕ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನೋ ಬೆಳಗಾವಿಯಲ್ಲಿ ಮಹಾಮೇಳಾವಕ್ಕೆ ಪರ್ಮಿಷನ್ ಕೊಡದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಸಂಭಾಜಿ ಚೌಕ್ನಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಪ್ರತಿಭಟಿಸಿದೆ. ಈ ವೇಳೆ ಮಹಾರಾಷ್ಟ್ರ ಪರವಾಗಿ ಘೋಷಣೆ ಕೂಗಿದ ಎಂಇಎಸ್ನ ಕಾರ್ಯಾಧ್ಯಕ್ಷ ಮನೋಹರ್ ಕಿಣೇಕರ್ ಸೇರಿ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನು ಕಳೆದ ವಾರ ಫೆಂಗಲ್ ಅಥವಾ ಫೆಂಜಲ್ ಚಂಡಮಾರುತದ ಅಬ್ಬರಕ್ಕೆ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಜನ ತತ್ತರಿಸಿದ್ರು. ಈಗ ಮತ್ತೆ ಮುಂದಿನ 10 ದಿನಗಳಲ್ಲಿ ಬಂಗಾಳ ಕೊಲ್ಲಿಯಲ್ಲಿ 2 ವಾಯುಭಾರ ಕುಸಿತ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಇದರ ಪ್ರಭಾವದಿಂದ ರಾಜ್ಯದಲ್ಲೂ ಮಳೆಯಾಗೋ ಸಾಧ್ಯತೆ ಇದೆ. ಮೊದಲು ವಾಯುಭಾರ ಕುಸಿತದಿಂದ ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಹಾಗೂ ಕರಾವಳಿಯ ಜಿಲ್ಲೆಗಳಲ್ಲಿ ಡಿಸೆಂಬರ್ 14 ಮತ್ತು 15ಕ್ಕೆ ಮಳೆಯಾಗುತ್ತೆ ಮತ್ತು ಎರಡನೇ ವಾಯುಭಾರ ಕುಸಿತ ಡಿಸೆಂಬರ್ 16ಕ್ಕೆ ಉಂಟಾಗುತ್ತೆ. ಇದರಿಂದ 17 ಮತ್ತು 18ನೇ ತಾರೀಕು ಮಳೆಯಾಗುತ್ತೆ ಅಂತ ಹವಾಮಾನ ವರದಿ ಇದೆ. ಅತ ತಮಿಳುನಾಡಿನ ದಕ್ಷಿಣ ಭಾಗ ಮತ್ತು ಕೇರಳದ ದಕ್ಷಿಣ ಭಾಗಗಳಲ್ಲಿ ಹೆಚ್ಚು ಮಳೆಯಾಗಬಹುದು ಅಂತ ಕೂಡ ಹವಾಮಾನ ವರದಿ ಇದೆ. ಏನೋ ಕರ್ನಾಟಕದಲ್ಲಿ ಮತ್ತೊಂದು ಜೈಲಿನ ಕರಾಳ ಮುಖ ಅನಾವರಣ ಆಗಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಕೈದಿಗಳು ಬಿಂದಾಸ್ ಆಗಿ ಮೊಬೈಲ್ ಬಳಸ್ತಿರೋದು, ನಶಾ ಪದಾರ್ಥ ಸೇವಿಸ್ತಿರೋದು, ಧೂಮಪಾನ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಜೈಲಿನ ಸರ್ಕಲ್ ನಂಬರ್ 2ರ 2ನೇ ಬ್ಯಾರಕ್ ಬಳಿ ಕೈದಿಗಳು ಐಷಾರಾಮಿ ಜೀವನ ನಡೆಸ್ತಿದ್ದಾರೆ. ರಾಜಾರೋಷವಾಗಿ ಅವರು ಆಟಗಳನ್ನೆಲ್ಲ ಆಡ್ತಿದ್ದಾರೆ. ವೈರಲ್ ಆಗ್ತಿದೆ ಇದು. ಹಣ ಕೊಟ್ಟರೆ ಜೈಲು ಅಧೀಕ್ಷಕ ಕೃಷ್ಣಮೂರ್ತಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ. ಅವರು ಜೈಲಿನ ಅಧೀಕ್ಷಕರ ಬದಲಾಗಿ ಹೋಟೆಲ್ನಲ್ಲಿ ಮ್ಯಾನೇಜರ್ಸ್ ಎಲ್ಲ ಇರ್ತಾರಲ್ಲ, ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ, ಹಾಸಿಗೆ ನಿಮಗೆ ಏನು ಬೇಕು ಅಂತೇಳಿ ಎಲ್ಲ ಬರ್ಕೊಂಡೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾರಲ್ಲ, ಆ ರೀತಿ ಹೋಟೆಲ್ನ ಮ್ಯಾನೇಜರ್ ತರ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋ ಆರೋಪಗಳನ್ನು ಮಾಡಲಾಗ್ತಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ಗೆ ಕೋರ್ಟ್ ಕೊಂಚ ರಿಲೀಫ್ ಕೊಟ್ಟಿದೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ರೆಗ್ಯುಲರ್ ಬೇಲ್ ಆದೇಶವನ್ನ ಕಾಯ್ದಿರಿಸಿದೆ ಮತ್ತು ಮಧ್ಯಂತರ ಜಾಮೀನು ಅವಧಿಯನ್ನ ಮುಂದಿನ ಆದೇಶದವರೆಗೆ ವಿಸ್ತರಿಸಿದೆ. ದರ್ಶನ್ ಮಧ್ಯಂತರ ಜಾಮೀನು ಅವಧಿ ಡಿಸೆಂಬರ್ 11ಕ್ಕೆ ಮುಗಿಯುತ್ತೆ. ಆದರೆ ವೈದ್ಯರು ಅದೇ ದಿನ ಸರ್ಜರಿಗೆ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರವನ್ನ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಕೋರ್ಟ್ ಗಮನಕ್ಕೆ ತಂದಿದ್ರು. ಹೀಗಾಗಿ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಈ ಆದೇಶ ನೀಡಿದೆ. ಇದರಿಂದ ದರ್ಶನ್ಗೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಂತಾಗಿದೆ. ಬೆಂಗಳೂರಿನ ಬನಶಂಕರಿಯಿಂದ ನೈಸ್ ರೋಡ್ಗೆ ಕನೆಕ್ಟ್ ಆಗೋ ಎಕ್ಸ್ಪ್ರೆಸ್ ವೇ ನಿರ್ಮಾಣದ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ನ ಬಿಬಿಎಂಪಿ ರೆಡಿ ಮಾಡಿಸಿದೆ. ಈ ಬಗ್ಗೆ ಬಿಬಿಎಂಪಿಯ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಮಾಹಿತಿ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ನ ವೆಚ್ಚ 1200 ಕೋಟಿ ರೂಪಾಯಿ ಆಗಲಿದ್ದು ಕನಕಪುರ ರೋಡ್ನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಾನಿ ಲಂಚ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಿಎಂ ನರೇಂದ್ರ ಮೋದಿ ಮತ್ತು ಅದಾನಿ ವಿರುದ್ಧ ಭಾರೀ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇತ್ತೀಚೆಗೆ ಮೋದಿ ಅದಾನಿ ಒಂದೇ ಅಂತ ಜಾಕೆಟ್ ಧರಿಸಿ ಪಾರ್ಲಿಮೆಂಟ್ ನಲ್ಲಿ ಪ್ರತಿಭಟಿಸಿದ್ರು. ಈಗ ಮೋದಿ ಮತ್ತು ಗೌತಮ್ ಅದಾನಿಯ ಮುಖವಾಡ ಧರಿಸಿ ಕಾಂಗ್ರೆಸ್ ನಾಯಕರು ಒಂದು ಸಣ್ಣ ಸ್ಕಿಟ್ ತರ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರಾಗಿರೋ ಮಣಿಕಂ ಠಾಗೋರ್ ಮತ್ತು ಸಪ್ತಗಿರಿ ಶಂಕರ್ ಮುಖವಾಡ ಧರಿಸ್ಕೊಂಡ್ ಬಂದಿದ್ರು ಮೋದಿ ಮತ್ತು ಅದಾನಿದು. ಅವರಿಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಗ್ತಾ ಅದರದ್ದು ವಿಡಿಯೋ ಮಾಡಿಕೊಂಡು ಪ್ರಶ್ನೆಗಳನ್ನೆಲ್ಲ ಕೇಳಿದ್ದಾರೆ. ಅದಾನಿಗೂ ಮೋದಿಗೂ ಏನ್ ಸಂಬಂಧ ನಿಮ್ದು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ರೆ, ನಮ್ಮ ಸಂಬಂಧ ಹಲವಾರು ವರ್ಷಗಳಿಂದ ಇದೆ, ನಾವಿಬ್ರು ಒಟ್ಟಾಗಿ ಎಲ್ಲವನ್ನ ಮಾಡ್ತಾ ಇದ್ದೀವಿ ಅಂತ
ಗೇಲಿ ಮಾಡಿದ್ದಾರೆ. ಅದಕ್ಕೆ ರಾಹುಲ್ ಗಾಂಧಿ ಅವರೊಂದಿಗೆ ಸೇರಿ ನಕ್ಕು ಒಂದಷ್ಟು ಈ PM ನರೇಂದ್ರ ಮೋದಿ ಮತ್ತು ಬಿಜೆಪಿ ಮತ್ತು ಅದಾನಿ ಇವರೆಲ್ಲರ ಸಂಬಂಧ ಹಿಂಗಿದೆ ಅಂತ ಹೇಳಿ ಕಾಲೆಳೆಯುವ ಪ್ರಯತ್ನವನ್ನ ಮಾಡಿದ್ದಾರೆ. ಏನೋ ಸಿರಿಯಾ ರಾಷ್ಟ್ರ ಇಡೀ ದೇಶ ಬಂಡುಕೋರರ ಕೈವಶವಾಗ್ತಿದ್ದ ಹಾಗೆ ಅಧ್ಯಕ್ಷ ಓಡ್ ಹೋಗಿರೋ ಟೈಮ್ನಲ್ಲಿ ಹಲವು ರಾಷ್ಟ್ರಗಳು ಕಳವಳ ವ್ಯಕ್ತಪಡಿಸಿವೆ. ಭಾರತ ಕೂಡ ರಿಯಾಕ್ಟ್ ಮಾಡಿದೆ. ಶಾಂತಿಯುತ ಅಧಿಕಾರ ಹಸ್ತಾಂತರ ಆಗಲಿ ಅಂತ ಕರೆ ಕೊಟ್ಟಿದೆ. ಸಿರಿಯಾದಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಅದರಿಂದ ಸಿರಿಯಾ ಸರ್ಕಾರ, ವಿರೋಧಿ ಬಣಗಳು, ಅಲ್ಲಿನ ಜನಾಂಗೀಯ ಮತ್ತು ಧಾರ್ಮಿಕ ಗುಂಪುಗಳು ಹೀಗೆ ಎಲ್ಲರೂ ಒಟ್ಟಾಗಿ ಸಿರಿಯಾದ ಏಕತೆ, ಸಾರ್ವಭೌಮತ್ವ ಮತ್ತು ರಾಷ್ಟ್ರೀಯ ಸಮಗ್ರತೆ ಕಾಪಾಡುವಂತೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿರೋ ಪರಿಸ್ಥಿತಿ ನೋಡ್ತಾ ಇದ್ರೆ ಇದೆಲ್ಲ ಜೋಕ್ ಅಂತ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿ ನಾವು ಪಬ್ಲಿಷ್ ಮಾಡ್ತಾ ಇದ್ದೀವಿ ವೆರಿ ಸೂನ್. ನೀವು ಅದನ್ನ ನೋಡಲೇಬೇಕು ಸ್ನೇಹಿತರೆ. ಏನು ಪರಿಸ್ಥಿತಿ ಸಿರಿಯಾದಲ್ಲಿದೆ ಅಂತ ನಾವು ಡೀಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈ ವರದಿ ಮಂಗಳವಾರ ಬೆಳಿಗ್ಗೆ ಅಂದ್ರೆ 10ನೇ ತಾರೀಕು ಬೆಳಿಗ್ಗೆ ನಿಮಗೆ ಅರ್ಲಿ ಮಾರ್ನಿಂಗ್ ಸಿಕ್ಬಿಡುತ್ತೆ 7 ಗಂಟೆಗೆ. ಏನೋ ವಾರದ ಮೊದಲ ಸೆಷನ್ ಅಲ್ಲಿ ಭಾರತದ ಷೇರುಪೇಟೆ ವೀಕ್ನೆಸ್ ತೋರಿಸಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 200 ಪಾಯಿಂಟ್ ಬಿದ್ದು 81,208ಕ್ಕೆ, ನಿಫ್ಟಿ 58 ಪಾಯಿಂಟ್ ಬಿದ್ದು 24,619ಕ್ಕೆ ತಲುಪಿದೆ. FMCG ದೈತ್ಯರಾಗಿರೋ ಹಿಂದೂಸ್ತಾನ್ ಯೂನಿಲಿವರ್, ನೆಸ್ಲೆ ತುಂಬಾ ಡೌನ್ ಇದ್ವು. ಹೆವಿವೇಟ್ ರಿಲಯನ್ಸ್ ಇಂಡಸ್ಟ್ರೀಸ್ ಕೂಡ ಕಳಪೆ ಪ್ರದರ್ಶನವನ್ನ ತೋರಿಸಿತು. ಮಾರ್ಕೆಟ್ ಅನ್ನ ಇವರೆಲ್ಲ ಸೇರ್ಕೊಂಡು ಕೆಂಪು ಪಟ್ಟಿಗೆ ಎಳ್ಕೊಂಡು ಹೋದ್ರು. HDFC ಸ್ಟಾಕ್ ಮತ್ತು IT ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೂ ಕೂಡ ಪ್ರಯೋಜನ ಆಗಲಿಲ್ಲ. ಮಿಡಲ್ ಈಸ್ಟ್ ಉದ್ವಿಗ್ನತೆಯಿಂದ ತೈಲ ಬೆಲೆ ಏರಿಕೆ ಮಾರ್ಕೆಟ್ ಮೇಲೆ ಪರಿಣಾಮ ಆಗಿದೆ. ಅತ ಭಾರತ ಮತ್ತು ಅಮೆರಿಕದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಡೇಟಾ ಮತ್ತು ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ ಮೀಟಿಂಗ್ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಸ್ವಲ್ಪ ಕೇರ್ಫುಲ್ ಆಗಿದ್ರು. ಈ ಎಲ್ಲ ಫ್ಯಾಕ್ಟರ್ಸ್ನಿಂದ ಮಾರುಕಟ್ಟೆಗೆ ಪೆಟ್ಟು ಬಿತ್ತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 8 ಪೈಸೆ ಕಮ್ಮಿಯಾಗಿ 84 ರೂಪಾಯಿ 74 ಪೈಸೆ ಆಗಿದೆ. ಆದಷ್ಟು ಶೀಘ್ರದಲ್ಲಿ 85 ರೂಪಾಯಿಗೆ ತಲುಪೋ ಲಕ್ಷಣ ಕಾಣಿಸ್ತಾ ಇದೆ. ವಿದೇಶಿ ಹೂಡಿಕೆದಾರ ಹೊರಹರಿವು ನಿರಂತರವಾಗಿ ಮುಂದುವರೆದಿರೋದ್ರಿಂದ ರೂಪಾಯಿ ಕುಸಿತಾನೆ ಸಾಗ್ತಾ ಇದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 505 ರೂಪಾಯಿ ಜಾಸ್ತಿಯಾಗಿ 76,692 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 463 ರೂಪಾಯಿ ಜಾಸ್ತಿಯಾಗಿ 70,250 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 980 ರೂಪಾಯಿ ಜಾಸ್ತಿಯಾಗಿ 91,800 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.